ಎಲ್ಲ ತುಂಬಾ ಇವನು ಬಲರಾಮಗ ಹೌದಾ? ಈಗ ಚಾಂಪಿಯನ್ ಎಲ್ಲ ಇಲ್ಲೇ ಆಗ್ತದಾ? ಮಾಮೂಲಿ ವೆಯ್ಟ್ ಬಿಡಿಸ್ಬೇಕಂತ ಇವತ್ತೇನೆ ಶ್ರೀನಿವಾಸ ಹೆಸರು ಹಾಕೊಂಡಿದೆ. ಇದ್ದವ್ರ ಹೆಸರು ಹಾಕ್ತಾರೆ. ಸೊ ಆಲ್ಮೋಸ್ಟ್ ಒಂದೆಲ್ಲ ಆಗಿದೆ ಮಾಡಬೇಕು. ಯಾಕೆ ಇದೆಲ್ಲ ಆಮೇಲೆ ನೀವೆಲ್ಲ ಸಿಟ್ ಮಾಡ್ಕೊಂಡ್ಬಿಡ್ಬೇಕು. ನೀವು ಮಾಡಿದರೆ ಇನ್ನೊಂದ್ಸರಿ ಎಲ್ಲ ಮಾಡೋಣ. ಏನ್ ಗಂಗಾರೆ ಏನೆಲ್ಲ ಓಪನಿಂಗ್ ನಾಳೆ ಎಲ್ಲ ಇವತ್ತೇ ಬಂದ್ಬಿಟ್ಟು ಕಾಣ್ತಾವ್ರೆ. ಚೆನ್ನಾಗಿದೆ ಅಂದ್ರೆ ಓಹೋ ಚೆನ್ನಾಗಿದ್ದಾನೆ. ಬಸ್ ಸ್ಟ್ಯಾಂಡ್ನವರಿಗೆ ಹೆಣ್ಮಕ್ಳುಗಳಿಗೆ ವಿಶೇಷವಾದ ಟಾಯ್ಲೆಟ್ಸ್ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿದ್ದೀರಿ. ಎಲ್ಲಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮೊದಲನೇದಾಗಿ ಎಲ್ಲರ ಅಪೇಕ್ಷೆನೂ ಕೂಡ ಕೊಡಗೇನಹಳ್ಳಿನೂ ಕೂಡ ಒಂದು ದೊಡ್ಡ ಜನರಿಗೆ, ಹೊರಗಡೆಯಿಂದ ಬರೋರಿಗೆ, ಇಲ್ಲಿರೋರಿಗೆ ಒಂದು ರೀತಿಯ ಉತ್ತಮ ವಾತಾವರಣ ಸೃಷ್ಟಿ ಆಗಬೇಕು ಅಂತಕ್ಕಂಥ ಆಶಯ ಎಲ್ಲರಲ್ಲೂ ಕೂಡ ಇತ್ತು. ಆದರೆ ಅದು ಬೇರೆ ಬೇರೆ ಕಾರಣಗಳಿಂದ ಅದ್ರ ಬಗ್ಗೆ ಯಾರು ಹೆಚ್ಚು ಗಮನ ಹರಿಸಿರ್ಲಿಲ್ಲ. ಈಗ ಎಲ್ಲ ಈ ಒಂದು ಏನು ಈಗ ತಾವೆಲ್ಲ ಮಾಡ್ತಾ ಇರ್ತಕ್ಕಂಥ ಕೆಲಸ ಒಳ್ಳೇದು ಅಂತ ಏನು ಹೇಳ್ತಾ ಇದ್ದಾರೆ, ಇದಕ್ಕೆ ಎಲ್ಲ ನಮ್ಮ ಅಧಿಕಾರಿಗಳು ಕಾರಣನೇ ಹೊರತು ನಾವ್ಯಾರ ಕಾರಣ. ನಾವು ಮೊದಲಿಂದನೂ ಇದ್ದೇವೆ. ಇದ್ದಾಗ ನಮ್ಮ ಕೈಲಿ ಮಾಡಕ್ ಆಗ್ಲಿಲ್ಲ. ಈಗ ಅವರೆಲ್ಲ ಬಂದ ಮೇಲೆ ಹೊಸದಾಗಿ ನಮ್ಮ ಸಂಪತ್ ಇವರೆಲ್ಲ ಬಂದರು, ಮತ್ತೆ ಶ್ರೀನಿವಾಸ್ ಬಂದರು, ಈ ಶ್ರೀನಿವಾಸ್ ಸಂದೇಶ್ ಬಂದರು. ಹೀಗೆ ಹೊಸಬರು ಅಧಿಕಾರಿಗಳು ಉತ್ಸಾಹದಲ್ಲಿ ಬಂದು ಹೆಚ್ಚು ಕೆಲಸ ಲಕ್ಷ್ಮಣನಿಂದ ಹಿಡಿದು ಎಲ್ಲರೂ ಕೂಡ ಉತ್ತಮವಾದಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ನಾವು ಅವರಿಗೆ ಬೆಂಬಲ ಕೊಟ್ಟಿದ್ದೀವಿ ಅಷ್ಟೇ. ಮತ್ತೆ ಈಗೇನು ಅವ್ರು ಯಾರು ಪಾಪ ಜೀವನ ಮಾಡ್ತಕ್ಕಂಥವ್ರು ಇದ್ರು, ಅವ್ರಿಗೆ ಬೇರೆ ಪರ್ಯಾಯವಾಗಿ ಜಾಗನೂ ಕೂಡ ನಾವು ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ತೀರ್ಮಾನನೂ ಕೂಡ ಮಾಡಿದ್ದೀವಿ. ಜಾಗನೂ ಕೂಡ ಕೊಟ್ಟೋದಂತೆ ಕೆಲಸ ಮಾಡ್ತೀವಿ. ಜಾಗನೂ ಕೂಡ ಅದರಲ್ಲಿ ಯಾರು ಕೂಡ, ಯಾಕೆಂದ್ರೆ ಜೀವನ ಮಾಡ್ತಕ್ಕಂಥವ್ರಿಗೆ ಯಾವತ್ತೂ ತೊಂದರೆ ಆಗಬಾರ್ದು ಅನ್ನೋದು ನನ್ನ ಒಂದು ಅಭಿಮತ. ತಾತ್ಕಾಲಿಕವಾಗಿ ಬನ್ನಿ ಬರ್ರಿ ನೋಡ್ರಿ, ಅವ್ರಿಗೂ ಕೂಡ ಜೀವನ ಮಾಡ್ತಕ್ಕಂಥ ಏನು ಮಾರ್ಗ ಇದೆ ಅದನ್ನ ನಾವು ಹಾಳು ಮಾಡ್ತಕ್ಕಂಥದ್ದಾಗಬಾರ್ದು. ಅವರು ಕೂಡ ಜೀವನವನ್ನ ಮಾಡಬೇಕು, ನೆಮ್ಮದಿಯಿಂದ ಇರಬೇಕು, ಅವ್ರ ಮಕ್ಕಳನ್ನು ಕೂಡ ವಿದ್ಯಾವಂತನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಅದಕ್ಕೆ ಪೂರಕವಾಗಿ ನಾವು ಅದ್ರ ಬಗ್ಗೆ ಎಚ್ಚರಿಕೆ. ಅವರು ಲೋಕಾಯುಕ್ತರ ಆಫೀಸರ್ಸ್ಗಳಿಗೆ ಈ ಕೆರೆ ಯಾಕೆ ಗುಣ ಮಾಡಿಸಿಲ್ಲ, ನೀವು ಸಸ್ಪೆಂಡ್ ಮಾಡಿಸ್ತೀನಿ ಅಂತ ಎದುರಿಸ್ತಾರೆ. ಅವ್ರ ಅಧಿಕಾರಿಗಳು ಕಾನೂನು ಪ್ರಕಾರ ಅದನ್ನ ಕ್ರಮ ಮಾಡಕ್ ಹೋಗ್ತಾರೆ ಹೊತ್ತು ಅದು ನಿಮ್ಮವರೇ ಅರ್ಜಿಗಳು ಬರೆಯೋದು. ಯಾರೇನು ಬರೀತಾರೋ ನನಗೆ ಗೊತ್ತಿಲ್ಲ. ಲೋಕಾಯುಕ್ತರಿಂದ ಬರ್ತಾರೆ ಅಂತ ಅವ್ರೇನು ಕನಸು ಬಿದ್ದಿರೋದಿಲ್ಲ. ಯಾರೋ ನಮ್ಮವರೇ ಅವ್ರಿಗೆ ಅರ್ಜಿ ಬರೀತಾರೆ, ಅರ್ಜಿ ಮೇಲೆ ಇವ್ರಿಗೆ ಹೇಳ್ತಾರೆ. ಅವ್ರಿಗೆ ಮೀಟಿಂಗ್ ಬಂದಾಗ ನಾವು ಹಿಂದೆ ಅರ್ಜಿ ಕಳಿಸಿದ್ದು ಏನ್ ಮಾಡಿದ್ದಾರೆ ಅದ್ರ ಮೇಲೆ ಯಾಕೆ ನಾನು ತಗೋಬಾರ್ದು ಅಂತೇಳಿ ಇವ್ರ ಮೇಲೆಲ್ಲ ಅಧಿಕಾರಿಗಳ ಮೇಲೆ ಅಲ್ಲಿ ಮೇಲ್ಗಡೆ ಒತ್ತಡ ಬರೋದ್ರಿಂದ ಅವರು ಬಂದು ನೋಟಿಸ್ ಕೊಡ್ತಾರೆ, ಎಲ್ಲ ಖಾಲಿ ಮಾಡಿ ಇದು.
ಅದಕ್ಕೋಸ್ಕರ ಅಲ್ಲಿ ಯಾರಿದ್ದಾರೆ ಅವ್ರು ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಾನು ಈಗಾಗಲೇ ಅಧಿಕಾರಿಗಳಿಗೂ ಕೂಡ ಅದ್ರ ಬಗ್ಗೆ ಸೂಚನೆ ಕೊಟ್ಟಿದ್ದೇನೆ. ಯಾವುದೇ ಕಾರಣಕ್ಕೂ ಅವ್ರನ್ನ ತುಲಾ ಮಾಡಿಸೋದಾಗಲಿ ಏನೋ ಆಗದ ರೀತಿಯಲ್ಲಿ ಅವ್ರಿಗೆ ರಕ್ಷಣೆಯನ್ನು ಕೊಡುವಂಥದ್ದು ನಾವು ಮಾಡ್ತೇವೆ ಅಂತಕ್ಕಂಥ ನನಗೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಂಬ ಬಂದು ಸ್ವಲ್ಪ ಕಣ್ಣನ್ನು ನೀರಾಕೊಂಡು ಅಂಥವ್ರು ಯಾರೇ ಇದ್ರು ಅವ್ರು ಯಾರನ್ನ ಇದ್ರು ಅವರೆಲ್ಲರಿಗೂ ಕೂಡ ಅವರಿಗೆ ತೊಂದರೆ ಆಗದಂಗೆ ಅದನ್ನು ಯಾರು ನಿಲ್ಲಿಸಬೇಕು ಅವ್ರಿಗೆಲ್ಲ ರಕ್ಷಣೆ ಕೊಡೋ ರೀತಿಯಲ್ಲಿ ನಾವು ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದು ರಕ್ಷಣೆ ಕೊಡ್ಸೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತಿಂದು ನಾವು ಮಾತನಾಡಿ ಹೇಳಿದಾಗೆ ಬಹಳ ತುರ್ತಾಗಿ SP ಹೋಗೋಣ 4 ಗಂಟೆಗೆ ಅಂತ ನಾನು ಹೇಳಿದೆ. 4 ಗಂಟೆಗೆ ಅವ್ರು ಯಾವುದೋ ಒಂದು ಬೇರೆ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಇದೆ ಅಂತ ಹೇಳಿ ಅವ್ರು ಹೇಳಿದ್ರಿಂದ ನಾವು ಮುಂಚೆನೇ ಹೋಗೋಣ ಅಂತೇಳಿ ನಮ್ಮ ಮುಖಂಡರುಗಳಿಗೆ ಮಾಹಿತಿಯನ್ನು ಕೊಟ್ಟಾಗ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀವಿ. ಬಹಳ ಸಂತೋಷ. ಯಾವಾಗಲೂ ಕೂಡ ನೀವು ಈ ರೀತಿ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಮ್ಗೆ ಇನ್ನೂ ಉತ್ಸಾಹ ಬರ್ತದೆ ಕೆಲಸ ಮಾಡಿ. ಯಾವಾಗಲೂ ಕೂಡ ಜನ ಏನು ಬಯಸ್ತಾರೆ ಅದನ್ನು ನಾವು ಮಾಡಿದ್ರೆ ಮಾತ್ರ ನಮಗೆ ಗೌರವನೇ ಹೊರತು ಜನ ಯಾವುದನ್ನು ಬಯಸೋದಿಲ್ಲ ಅದನ್ನು ನಾವು ಮಾಡಬಾರ್ದು. ಯಾವಾಗ ಈ ಥರ ಇದೆ ಅಂತೇಳಿ ನಾವೇನೋ ನಮ್ಮ ಮನಸ್ಸಿಗೆ ಬಂದಂಗೆ ಮಾಡೋವಂಥದ್ದು ಮಾಡಬಾರ್ದು. ಯಾವಾಗಲೂ ಕೂಡ ಜನ ಏನನ್ನ ಬಯಸ್ತಾರೆ ಅದನ್ನು ನಾವು ಮಾಡಿದಾಗ ಅದಕ್ಕೆ ಬೆಲೆ ಜಾಸ್ತಿ ಇದೆ. ಆ ದೃಷ್ಟಿನಲ್ಲಿ ಈಗ ಏನು ನಿಮ್ಮೆಲ್ಲರ ಮೈಗೆ ಒಂದು ಪೊಲೀಸ್ ಸ್ಟೇಷನ್ ಆಗಬೇಕು ಅಂತಕ್ಕಂಥದ್ದು ಮತ್ತೆ ರಸ್ತೆ ಅಗಲೀಕರಣ ಮಾಡಿ ತುಮಕೂರಿನಲ್ಲ ಸಾರಿ ಮಧುಗಿರಿನಲ್ಲಿ ಹಿಂಗೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದಾಗ ನಮಗೆ ಮೊದಲು ಒಂದು ಕಾಲದಲ್ಲಿ ನಾನು ಮೊದಲು ಶಾಸಕ ಆದಾಗ ನಿಮ್ಮ ಕಡೆ ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದು ಹೋದ್ರೆ ದೊಡ್ಡ ಆಫೀಸರು ಬಂದು ಹೋದಂಗೆ. ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಏನಾದ್ರು ಇಲ್ಲಿ ಬಂದು ಹೋದ್ರೆ ಒಬ್ರು ದೊಡ್ಡ ಆಫೀಸರು ಬಂದು ಹೋದ್ರಪ್ಪ ಅನ್ನೋ ತರಕ್ಕೆ ಜನರಲ್ಲಿ ಭಾವನೆ ಇರ್ತಾರೆ. ಹಾಗಾಗಿ ಅಧಿಕಾರಿಗಳು ಆಗ ಹೆಚ್ಚು ಕ್ರಿಯಾಶೀಲರಾಗಿರ್ತಾ ಇರಲಿಲ್ಲ. ಜನಗಳು ಕೂಡ ಹೆಚ್ಚು ನಿರೀಕ್ಷೆ ಮಾಡ್ತಾ ಇರಲಿಲ್ಲ. ಏನೋ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಹೋಗೋದು ಅವ್ರು ನೋಡ್ಕೊಳ್ತಿದ್ರೆ ಹೊರತು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ನಿಮ್ಗೆ ಪರಿಚಯ ಆಗಿದ್ದೆ ನಾನು ಶಾಸ್ತ್ರ ಇರಲಿಲ್ಲ ಮಾಡೋದಲ್ಲಿ. ಆಮೇಲೆ ಯಾರು MLA ಹೋಗ್ತಾನೂ ಇಲ್ಲ. ಆ ರೀತಿಯ ಒಂದು ಮುಗ್ಧ ಜನರನ್ನ ಹೊಂದಿದ್ದಂತ ಈ ಹೋಬಳಿ ನನಗೆ ಅನಿಸಿದೆ ಅಂತ ಹೇಳಿ ನಾನು ಬಹಳ ವಿನಮ್ರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಈ ಜಾಗ ಈ ಬ್ಯಾಂಕ್ ಕಟ್ತಕ್ಕಂಥದ್ದು ಇದು ಜಾಗ ಬಿಡಪುಡಿ ಜಾಗ ಇದು. ಬಿಡಪುಡಿ ನನಗೆ ಪಂಚಾಯತ್ ಕೊಟ್ಟಿದ್ದೀವಿ. ನಾನು ನೀವು ವಾಪಸ್ ತಗೊಂಡು ನಮ್ಮ ಬ್ಯಾಂಕಿಗೆ ಒಂದು ರೆಸಲ್ಯೂಷನ್ ಮಾಡ್ಕೊಡಿ, ನೀವು ಎಷ್ಟು ಕೇಳಿದ್ರೆ ಅಷ್ಟು ದುಡ್ಡು ಕೊಡ್ತೀನಿ ಅಂತ ಬ್ಯಾಂಕಿಗೆ ಕೊಡೋದಕ್ಕೆ ತೀರ್ಮಾನ ನಾನು ಪಂಚಾಯತಿಗೆ ಒಂದು 20 ಲಕ್ಷ ಕೇಳಿದ್ರು ಕೊಡ್ತಾ ಇದ್ದೆ ಬ್ಯಾಂಕ್ನಲ್ಲಿ. ನೀವು ಆ 20 ಲಕ್ಷ ತಗೊಂಡು ಏನು ಜನಗಳಿಗೆ ಕೆಲಸ ಮಾಡ್ಬೋದಾಗಿದೆ. ಅದೇನು ಕತೆ ನಾವು ಪಂಚಾಯತಿ ಅವತ್ತಿನ ಇದ್ದಂಥವ್ರು ಎಲ್ಲರೂ ಅಲ್ಲ, ಕೆಲವು ಜನ ಅದಕ್ಕೆ ಸಮ್ಮತಿ ಇಲ್ಲ ಅಂತ ಅಂದ ಮೇಲೆ ನಾವು ಸಮ್ಮತಿ ಇಲ್ಲ ಅಂದ್ಮೇಲಿಂದ ಬೇಡ ಬಿಡಪ್ಪ ಮುಸಾಫರಿಂದ ಬೇಡ ಅಂತೇಳಿ ಹಾಕಿ ನಾನು ಮನೆ ಒಬ್ಬದವ್ರನ್ನ ಅವ್ರಿಗೆ ಯಾವ ಮಂತ್ರಿ ಇದ್ರು ಅವ್ರನ್ನ ಭೇಟಿ ಮಾಡಿ ಹೇಳಿ ಕ್ಯಾಬಿನೆಟ್ ತಗೊಂಡು ಅದನ್ನು ಕಡಿಮೆ ರೇಟಿಗೆ ಬರೀ 5,60,000 ಈ ಜಾಗ ಪಕ್ಕದ್ದು ಅಷ್ಟೇ. ಈಗ ಹೋಗೋ ರಸ್ತೆ ಕೂಡ ಜಾಗ ಇದಲ್ಲೇ ಬಿಟ್ಟು ಇದು ಹಿಂದೆಗಡೆ ಮನೆಗಳು ರಸ್ತೆನೂ ಆಗಿದೆ. ಆ ಮನೆಗಳಿಗೆ ಇಲ್ಲ, ಆ ಜಾಗನೂ ಹೀಗೆ ಸೇರಿದ್ದದು. ಆದ್ರೂ ಜನಕ್ಕೆ ಅನುಕೂಲ ಇರಲಿ ಅಂತೇಳಿ ರಸ್ತೆನೂ ಕೂಡ ಬಿಟ್ಟಿದ್ದು. ಹಾಲೇನು ಕಟ್ಟಬೇಕಾಗಿದ್ದ ಅವಶ್ಯಕತೆ ಇರಲಿಲ್ಲ. ಯಾರನ್ನಾಗಲಿ ಇಲ್ಲಿ ನಮ್ಮ ಈ ಹೋಬಳಿನವರು ಏನಾದ್ರು ಕೂತ್ಕೊಂಡು ಮೀಟಿಂಗ್ ಮಾಡೋಕ್ಕಾಗ್ಬೋದು ಅಥವಾ ಏನಾದ್ರು ಒಂದು ಕಾರ್ಯ ನಡೆಸೋದು ಇದೆಲ್ಲ ಪುಕ್ಸಟ್ಟೆ ಕೊಡ್ತಾರೆ. ಯಾರ ಬೇಕಾದ್ರೂ ಉಪಯೋಗಿಸ್ಕೋಬೋದಿಲ್ಲ. ಇಲ್ಲೊಂದು ಇನ್ನೂ ಮುಂಚೂಣಿ ಅನಿಸಿದ್ದೆ ನಾವು ಎಷ್ಟೋ ಕಮ್ಮಿ ಆಗ್ಬಿಟ್ಟವೆ. ಯಾಕೆ ಕಮ್ಮಿ ಆಗೋ ಗೊತ್ತಿಲ್ಲ. ಏನು ಸೌಲಭ್ಯ ಬೇಕಾದ್ರೂ ಮಾಡ್ಕೊಡ್ತೀವಿ ಜನಗಳಿಗೆ ಅನುಕೂಲ ಆಗಲಿ ಅಂತ ಅವರೇ ಫ್ರೀಯಾಗಿ ಉಪಯೋಗಿಸ್ಕೊಳ್ಳಿ. ಬರೀ ಇದು ಕ್ಲೀನ್ ಮಾಡೋದು ಅದು ಇದು ಕಲ್ತ್ಕೊಡ್ತಾರೆ ಸಾಕು, ಅದನ್ನು ಉಪಯೋಗ ಮಾಡಿಕೊಂಡು ಇರಲಿ ಅಂತೇಳಿ. ಮಧ್ಯದಲ್ಲಿ ಖಾಲಿ ಜಾಗ ಇದೆ, ನಾನು ಹೇಳ್ತಾ ಬಂದೆ. ಅಲ್ಲಿ ಬೇರೆ ಬೇರೆ ಹಳ್ಳಿಗೆ ಹೋಗೋರು ಹೆಣ್ಮಕ್ಳುಗಳು ಸಣ್ಣ ಮಕ್ಕಳನ್ನೆಲ್ಲ ಎತ್ಕೊಂಡ್ಬರ್ತಾರೆ. ಹಾಲು ಕುಡಿಸ್ಬೇಕು ಅನ್ನೋ ಜಾಗ ಇಲ್ಲ ನಿಮ್ಮ ಬಸ್ ಸ್ಟ್ಯಾಂಡ್. ಮತ್ತೆ ಅವ್ರೇನಾದ್ರು ಶೌಚಾಲಯ ಬೇಕು ಅಂದ್ರೂ ಸರಿಯಾಗಿ ಜಾಗ ಇಲ್ಲ ಅವ್ರಿಗೆ. ಅಲ್ಲಿ ಒಂದು ಅವರು ಕೂತ್ಕೊಳ್ತಕ್ಕಂಥ ಅದಕ್ಕೆ ಶೌಚಾಲಯ ಇರ್ಬೋದು, ಒಂದು ವೇಟಿಂಗ್ ರೂಮ್ ತರ ಒಂದು ಅಲ್ಲಿ ಪಕ್ಕದಲ್ಲಿ ಖಾಲಿ ಜಾಗದಲ್ಲಿ ಮಾಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಇದೆ. ಮುಂದಿನ ದಿನಗಳಲ್ಲಿ ಒಂದು ಮುಖ್ಯಮಂತ್ರಿಗಳಿರ್ಬೋದು, ನಮ್ಮ ಹೋಮ್ ಮಿನಿಸ್ಟರ್ ಇರ್ಬೋದು, ನಮ್ಮೆಲ್ಲರ ಒಂದು ಆಸೆ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ಚೆನ್ನಾಗಿ ಒಬ್ಬ ನಾಗರಿಕರಾಗಿ ಉತ್ತಮ ಜೀವನವನ್ನ ನಡೆಸಬೇಕು, ಆರ್ಥಿಕವಾಗಿ ಸದೃಢರಾಗಬೇಕು, ಅವ್ರ ಮಕ್ಕಳು ದೊಡ್ಡ ವಿದ್ಯಾವಂತರಾಗಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ಅದು ಬಿಟ್ಟು ಬೇರೆ ಏನಿಲ್ಲ.
ಓಟು ಇದೆಲ್ಲ ಇರ್ತದೆ. ಓಟ್ ಹಾಕ್ದವರು ನಮ್ಮವರೇ, ಆಗದೇ ಇದ್ದವರು ನಮ್ಮವರು. ಶಾಸಕ ಆದ್ಮೇಲೆ ಎಲ್ರಿಗೂ ಶಾಸಕ ಇರ್ತಿಲ್ಲ. ಅದರಿಂದ ಸಾರ್ವಜನಿಕ ಅಭಿವೃದ್ಧಿ ಬಗ್ಗೆ ನಾವು ಯಾವತ್ತೂ ತಾರತಮ್ಯ ಮಾಡ್ತೀವಿ. ನಾವು ಯಾವುದೋ ಒಂದು ಬೋರ್ವೆಲ್ ಹಾಕಿಸ್ತೀವಿ, ಇನ್ನೊಂದು ಹಾಕಿಸ್ತೀವಿ, ಬಡವ ಯಾವನಿರ್ತಾನೆ ಅವ್ನು ಹಾಕಿಸ್ತೀವಿ. ನಾವು ಅವ್ನು ಯಾವ ಪಾರ್ಟಿ ಕೇಳಕ್ ಹೋಗಲ್ಲ, ಯಾವ ಜಾತಿ ಕೇಳಕ್ ಹೋಗಲ್ಲ. ಇದು ನಾವು ನಡ್ಕೊ ಬಂದಿರ್ತಕ್ಕಂಥ ಮಾರ್ಗ. ಮುಂದೇನೂ ಅಷ್ಟೇ. ಈ ಭಾಗದಲ್ಲಿ ಕೆರೆಗಳಿಗೆ ನೀರು ಈ ಒಂದು ವರ್ಷಕ್ಕಾರು ಬರ್ಬೋದು ಅಥವಾ ಒಂದು 6 ತಿಂಗಳು ಲೇಟ್ ಆಗ್ಬೋದು. ನೀರಂತೂ ಎಲ್ಲ ಕೆರೆಗೂ ನೀರು ಬರುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಇಟ್ಕೋಬೇಕಾಗಿಲ್ಲ. ಮತ್ತೆ ಇವರು ಚಿಕ್ಕಮಗಳೂರು ಒಂದು ಕೆರೆ ಇತ್ತು, ಈ ಕಡೆಯಿಂದ ತಗೊಂಡು ಹೋಗೋದಕ್ಕೆ ಅಲ್ಲಿ ಮಧ್ಯ ಗುಡ್ಡ ಬರ್ತದೆ, ಎಕ್ಸ್ಕವೇಷನ್ ಮಾಡೋಕ್ಕಾಗಲ್ಲ ಅಂದ್ಮೇಲೆ ಈಗ ಆ ಕಡೆಯಿಂದನೇ ಪುಲ್ವಾರ ಕಡೆಯಿಂದ ಪೈಪ್ ಲೈನ್ ಅದಕ್ಕೇ ಬರ್ತದೆ. ಈ ಪೈಪ್ ಲೈನ್ ಕೆಲಸ ಮಾಡ್ತಾ ಇದ್ದಾರೆ ನೋಡು. ಮತ್ತೆ ಇನ್ನೇನು ಮತ್ತೆ ಹಾಗೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಅಲ್ಲಿ ಎಕ್ಸ್ಕವೇಷನ್ ಜಾಸ್ತಿ ಬರ್ತಾ ಇತ್ತು, ಗುಡ್ಡ ಇದೆಲ್ಲ. ಅದಕ್ಕೋಸ್ಕರ ಆ ಕಡೆಯಿಂದನೇ ಅದನ್ನು ಸರ್ವೆ ಮಾಡಿಸಿ ಅಲ್ಲಿಂದನೇ ಬರಂಗೆ ಮಾಡಿಸಿದೀವಿ. ಅದಕ್ಕೋಸ್ಕರ ಅದಕ್ಕೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತಕ್ಕಂಥದ್ದು. ಇನ್ನೊಂದು ಯಾವುದೋ ಒಂದು ಕೆರೆದು ಬಿಟ್ಟೋಗಿದಂಥದ್ದು ಅದನ್ನು ಕೂಡ ಸೇರಿಸಿದ್ದೀನಿ. ಅಲ್ಲಿ ಕಸ್ಬಾದಲ್ಲಿ ಮಲ್ಲೆನಹಳ್ಳಿ ಕೆರೆಗೂ ಕೂಡ ಇರಲಿಲ್ಲ, ಅದನ್ನು ಬಿಟ್ಟೋಗ್ಬಿಟ್ಟಿದ್ವಿ. ಈಗ ಅದನ್ನು ಕೂಡ ಸೇರಿಸಿ ಮಾಡಿಸುವಂಥ ಕೆಲಸ ಮಾಡ್ತೀವಿ. ಒಟ್ಟಾರೆಯಾಗಿ ನನ್ನ ಅಪಪ್ರಚಾರಗಳು ಅವರು ಇವರು ಕೂತ್ಕೊಂಡು ಮಾತಾಡ್ತಾರೆ, ಅದನ್ನು ಯಾರು ಕಿವಿಗೆ ಹಾಕೋಬಾರ್ದು ಅಷ್ಟೇ. ಯಾರು ಸುಳ್ಳು ಹೇಳ್ತಾರಲ್ಲ, ಸುಳ್ಳು ಹೇಳೋದು ಯಾರು ನಂಬಕ್ಕೂ ಹೋಗ್ಬೋದು. ಸತ್ಯ ಹೇಳೋರನ್ನ ನಂಬಿ ಏನು ತೊಂದರೆ ಆಗೋದಿಲ್ಲ. ಸುಳ್ಳು ಹೇಳೋದವ್ರು ನಂಬಿದ್ರೆ ಅದು ಪಾಪದ ಕೆಲಸ ನನ್ನ ಪ್ರಕಾರ. ಅದರಿಂದ ಸುಳ್ಳು ಹೇಳೋರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ವಿಶೇಷವಾಗಿ ನಾಳೆ ಕಾರ್ಯಕ್ರಮಕ್ಕೆ ಅದ್ನಾರಾಯಣ ರೆಡ್ಡಿ ಅವರು ಹೇಳಿ ಮಾತಾಡಿದರೆ, ನೀವು ಮಾತಾಡಿದ್ರೆ, ಇವರು ಮಾತಾಡಿದ್ರೆ, ನಮ್ಮ ಕಾಂತರಾಜ್ ಅವರು ಮಾತಾಡಿದ್ರೆ, ನಮ್ಮ ಸಾಹೇಬರು ಮಾತಾಡಿದ್ರು, ಚೇರ್ಮನ್ ಕೂಡ ಮಾತಾಡಿದರು, ನಮ್ಮ ಶ್ಯಾಮ್ ಅವರು ಮಾತಾಡಿ, ಶರ್ಮಾ ಅವರು ಮಾತಾಡಿದರು. ಹೀಗೆ ತಾವೆಲ್ಲರೂ ಹೇಳಿದ್ದು ನಾಳೆ ಕಾರ್ಯಕ್ರಮ ಹೆಚ್ಚು ಯಶಸ್ವಿ ಆಗಬೇಕು. ಅದಕ್ಕೆ ನಾವೆಲ್ಲ ಏನು ಮಾಡಬೇಕು, ನಾವೆಲ್ಲ ಕೂಡ ಬಂದು ಶಿಸ್ತಿನಿಂದ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಕಾರ್ಯಕ್ರಮ ನಡೆಯುವಾಗ ಪಕ್ಕದಲ್ಲಿ ಮಾತಾಡ್ತಾ ಇರೋದು, ಯಾರೋ ಏನೋ ಹೇಳ್ತಿರ್ತಾರೆ, ಹೇಳೋದನ್ನ ಕೇಳಬೇಕು. ಅವ್ರು ಯಾರನ್ನ ಹೇಳಿ ಅದನ್ನ ನಾವು ಸಮಾಧಾನದಿಂದ ಕೇಳೋವಂಥ ಪರಿಸ್ಥಿತಿ ಇದಿರ್ಬೇಕು, ವ್ಯವಧಾನ ಇರಬೇಕು. ಅದಾದ ಮೇಲೆ ಸುಮ್ಮನೆ ಓಡಾಡೋದು, ಅಲ್ಲಿ ಓಡಾಡೋದು, ಇಲ್ಲಿ ಓಡಾಡೋದು, ಒಬ್ಬತ್ತು ಇರ್ತಾನೆ, ಅದೆಲ್ಲ ಶಿಸ್ತಾಗ್ತದೆ. ಸಭೆ ನಡವಳಿಕೆ ನಡೆಯುವಾಗ ಶಿಸ್ತಿನಿಂದ ನಾವೆಲ್ಲ ಇದ್ರೆ ಬಂದಂಥವ್ರು ನಮಗೆ ಗೌರವ ಕೊಡ್ತಾರೆ. ಅವ್ರು ಹೋಗಿ ಇನ್ನೊಂದು ಊರಲ್ಲೆಲ್ಲ ಕಾರ್ಯಕ್ರಮ ನಡೆಯುವಾಗ ಓಡಾಡೋದು, ಮಾತಾಡೋದು ಮಾಡಿದಾಗ ನಿನ್ನೆ ಹೇಳಿದ್ದೀನಮ್ಮ, ಏನು ತೊಂದರೆ ಆಗೋದಿಲ್ಲ, ಹೇಳಿ ಕೇಳಿಸ್ಕೊಂಡೇನಮ್ಮ, ಧೈರ್ಯವಾಗಿರು. ಅವರು ಹೋಗಿ ಹೇಳ್ತಾರೆ, ಅಲ್ಲಿ ಭಾಷಣದಲ್ಲಿ ಹೇಳ್ತಾರೆ, ಈ ಕೊಡಗೇರಳ್ಳಿಗೆ ಹೋಗಿದ್ರೆ ಜನ ಎಷ್ಟೊಂದು ಶಿಸ್ತಿನಿಂದ ನಡ್ಕೊಳ್ತಾರೆ, ಅವ್ರು ಹೋಗಿ ಕಲ್ತ್ಕೊಂಡ್ಬಂದ್ರಿ ಬುದ್ಧಿ ಅಂತೇಳಿ ಅಲ್ಲೇ ಹೇಳ್ತಾರೆ. ಅಲ್ಲಿ ಹೇಳಿದಾಗ ನಮ್ಮ ಊರಿಗೆ ಗೌರವ ಬಂದಿದೆ, ನಮ್ಮ ಜನಗಳಿಗೆ ಗೌರವ ಬಂದಿದೆ. ಅದನ್ನ ಸಂಪಾದನೆ ಮಾಡ್ಕೋಬೇಕು. ಅದನ್ನ ಸಂಪಾದನೆ ಮಾಡ್ಕೊಳಕ್ಕೆ ಏನು ಖರ್ಚು ಬೇಕಾಗಿಲ್ಲ, ವೆಚ್ಚ ಬೇಕಾಗಿಲ್ಲ, ಏನಿಲ್ಲಮ್ಮ. ನಮ್ಮ ನಡವಳಿಕೆಯಿಂದಲೇ ನಾವು ಗೌರವವನ್ನು ಸಂಪಾದನೆ ಮಾಡಬೇಕು. ಆ ರೀತಿ ನಮ್ಮ ನಡವಳಿಕೆ ಇದ್ದು ನಾವು ಗೌರವವನ್ನು ಸಂಪಾದನೆ ಮಾಡ್ಕೊಳ್ಳೋ ರೀತಿ ಆಗಲಿ ಅಂತೇಳಿ ನಾನು ಕೂಡ ಆಶಿಸ್ತೇನೆ. ಸರಿಸುಮಾರು ಇಲ್ಲಿಗೆ ಬರುವಾಗ ಒಂದು 2 ಗಂಟೆ, ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗ್ಬೋದು. ಯಾಕೆಂದ್ರೆ ಅವರು ಬೆಂಗಳೂರಿಂದ 1 ಗಂಟೆಗೆ ಬಿಡ್ತಾರೆ. 1 ಗಂಟೆ ಬಿಟ್ಟರೆ ನಮಗೂ ನಿಮಗೂ ಬರಬೇಕು ಅಂದರೆ ಇಲ್ಲಿ 2.5 ಗಂಟೆ ಟೈಮ್ ಹಿಡಿತದೆ, 3:30 ಆಗ್ತದೆ. ಅವ್ರಿಗಾದ್ರೆ 1 ಗಂಟೆಗೆಲ್ಲ ಬಂದ್ಬಿಡ್ತಾರೆ. ಅವ್ರಿಗೆ ಟ್ರಾಫಿಕ್ನು ಅದು ಇದು ಎಲ್ಲ ಕ್ಲಿಯರೆನ್ಸ್ ಇರ್ತವೆ, ಬರ್ತಾರೆ. ಎಷ್ಟೊತ್ತನ ಇಲ್ಲಿ ಒಂದು ಉತ್ತಮವಾದಂಥ ವಾತಾವರಣ ಕೊಡಗೇರಳ್ಳಿನಲ್ಲಿ ಆಗಬೇಕು. ನಾನು ಮತ್ತೊಮ್ಮೆ ಹೇಳ್ತಕ್ಕಂಥದ್ದು, ಮಧುಗಿರಿನ ಹೆಂಗೆ ಜಿಲ್ಲೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಅಭಿಲಾಷೆ ಇದೆ. ಹಾಗೆಯೇ ಕೊಡಗೇರಳ್ಳಿನೂ ಕೂಡ ನಾವು ಒಂದು ತಾಲೂಕು ಕೇಂದ್ರ ಮಾಡಬೇಕು. ಆಮೇಲೆ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಅಲ್ಲಿ ಒಂದು ನಾಡ ಕಚೇರಿಯನ್ನು ದೊಡ್ಡದಾಗಿರೋ ಒಂದು ಕಟ್ಟಿಸ್ತೀವಿ. ಸುಮಾರು 55-60 ಲಕ್ಷ ರೂಪಾಯಿದು ಮಂಜೂರು ಮಾಡಿಸ್ತೀನಿ, ಮಿನಿಸ್ಟ್ರುಗಳನ್ನ ಮಾತಾಡಿದ್ದೀನಿ, ಮಂಜೂರು ಮಾಡ್ತಾರೆ. ಅಲ್ಲಿ ಅದನ್ನು ಓವರ್ ಟ್ಯಾಂಕ್ ಎಲ್ಲ ಹಳೆಯದಲ್ಲಿ ಕೆಲಸಕ್ಕೆ ಬರುತ್ತೆ, ಅದೆಲ್ಲ ತೆಗೆದು ಎಲ್ಲ ಕಚೇರಿಗಳು ಒಂದೇ ಕಡೆ ಬರೋ ರೀತಿಯಲ್ಲಿ ಮಾಡೋಣ. ನೀವು ವಿಧಾನಸೌಧಲ್ಲೂ ಮಾಡಿಸ್ಕೊಡ್ತೀನಿ, ನಿಮ್ಗೆ ಏನು ಬೇಕೋ ನಾವು ಮಾಡ್ಸಕ್ಕೆ ನಾನು ಸಿಗ್ತಾ ಇದೆ. ಅದ್ರ ಬಗ್ಗೆ ನೀವು ಯಾವಾಗಲೂ ಏನೋ ಏನೇನಾದ್ರು ಕೇಳಿ. ವಿಶಾಲವಾದ ಜಾಗ ಐತೆ, ಅದು ಪೂರ್ತಿ ಅಲ್ಲಿ ಕಾಂಪ್ಲೆಕ್ಸ್ ಮಾಡೋಣ ಅದನ್ನು ಅಂತ ಹೇಳಿ ನನ್ನದು ಕೂಡ ಅಭಿಲಾಷೆ ಇದೆ. ನೀವು ಹೇಳಿದ್ದು ಸರಿ ಇದೆ, ಅದನ್ನು ಮಾಡೋಣ. ಮಾಡಿ ಮುಂದೆ ತಾಲೂಕು ಕೇಂದ್ರ ಆದಾಗ, ಈಗ ನಾವು ಮಧುಗಿರಿನಲ್ಲಿ ನಾವು ಎಲ್ಲ ಆಫೀಸ್ಗಳನ್ನು ಕೂಡ ಈಗ ತಾಲೂಕ್ ಪಂಚಾಯತಿ ಆಫೀಸ್ ಕಟ್ಟಿರೋದು ಯಾಕೆ, ಜಿಲ್ಲಾ ಪಂಚಾಯತಿ ಆಫೀಸ್, ಜಿಲ್ಲಾ ಆಫೀಸ್ ಮಾಡೋದಕ್ಕೆ
ಅಲ್ಲಿ PWD ಆಫೀಸ್ ಯಾಕೆ ಅದನ್ನು ಕೂಡ DC ಆಫೀಸ್ ಮಾಡೋದಕ್ಕೆ ಹಿಂಗೆ ಒಂದೊಂದು ಕಚೇರಿಗಳಿಗೆ ಒಂದೊಂದು ಬಿಲ್ಡಿಂಗ್ಗಳು ಮುಂದಿನ ಆಲೋಚನೆ ಇಟ್ಕೊಂಡು ಕಟ್ಟಿರ್ತಕ್ಕಂಥದ್ದು. ಹಾಗೆಯೇ ಇಲ್ಲಿನೂ ಕೂಡ ಮುಂದೆ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಮಾಡೋದಕ್ಕೆ ಏನೆಲ್ಲ ತಾಲೂಕ್ ಲೆವೆಲ್ ಮಟ್ಟದ ಅದೇ ಕಚೇರಿಗಳು ಬೇಕಾಗ್ತವೆ ಅದನ್ನು ಕೂಡ ಕಟ್ಟಿ ನಾವು ರೆಡಿ ಇರುವಂತ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ಅಭಿಲಾಷೆ. ಆದ್ರೂ ಚಿಂತನೆ ನಾನು ಮಾಡ್ತಾ ಇದ್ದೇನೆ ಅನ್ನೋದನ್ನ ನಿಮ್ಮೆಲ್ಲರ ಗಮನಕ್ಕೂ ಕೂಡ ನಾನು ತರಲಿಕ್ಕೆ ಅವರು ಮಂತ್ರಿಗಳು ಏನ ಹೊಸಬ್ರೇನಲ್ಲ ನಿಮ್ಗೆಲ್ಲ ಪರೀಕ್ಷಕರೇ ಅವರು ಗೃಹ ಮಂತ್ರಿಗಳಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ದೈವ. ಅವರು ನಾಳೆ ಬರ್ತಾ ಇದ್ದಾರೆ. ಒಂದು ಇಲ್ಲಿ ಈ ಬಿಲ್ಡಿಂಗ್ ಅನ್ನ ಉದ್ಘಾಟನೆ ಮಾಡ್ತಕ್ಕಂಥದ್ದು. ಮಧುಗಿರಿ ಪಟ್ಟಣದಲ್ಲೂ ಕೂಡ ಒಂದು 40 ಪೊಲೀಸ್ ಕ್ವಾರ್ಟರ್ಸ್ಗಳಿಗೆ ಏನಾಗಿದೆ, ಪಾಪ ಪೊಲೀಸ್ನವರು ಬೇರೆ ಬೇರೆ ಊರಿನವ್ರು ಬಂದ್ಬಿಡ್ತಾರೆ. ಅವರಿಗೆ ಕೆಲವು ಸರಿ ಜಾತಿ ಆಧಾರದ ಮೇಲೆ ಅವ್ರಿಗೆ ಯಾರು ಬಾಡಿಗೆ ಕೊಡೋದಿಲ್ಲ. ಅದು ಸರಿ ತಪ್ಪು ಅಂತ ನಾನು ವ್ಯಾಖ್ಯಾನ ಮಾಡಕ್ ಹೋಗೋದಿಲ್ಲ, ಏನೇ ಇರಬಹುದು. ಆದ್ರೆ ಅಂಥವ್ರುಗಳಿಗೆ ಕ್ವಾರ್ಟರ್ಸ್ಗಳು ಇಲ್ಲ ಅಂತ ಹೇಳಿದ್ರೆ ಬೇರೆ ಖಾಸಗಿನಲ್ಲಿ ಅಲ್ಲಿ ಇಲ್ಲಿ ಜಾಸ್ತಿ ಬಾಡಿಗೆ ಕೊಟ್ಟು ಕ್ವಾರ್ಟರ್ಸ್ ಮನೆಗಳು ಹಂಚ್ಕೋಬೇಕು ಅಂದ್ರೆ ಅವ್ರಿಗೂ ಕೂಡ ಎಲ್ಲ ದುಸ್ತರ ಆಗ್ತದೆ. ಅದಕ್ಕೋಸ್ಕರ ಕಾನ್ಸ್ಟೇಬಲ್ಸ್ ಕೆಲಸದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಯವರೆಲ್ಲ ಈಗೆಲ್ಲ ಸೇರ್ಕೊಂಡ್ಬಿಟ್ಟವ್ರು ಬಂದು ಅವ್ರುಗಳಿಗೆ ಮನೆಗಳು ಕ್ವಾರ್ಟರ್ಸ್ ಇಲ್ಲ ಅಂದ್ರೆ ಮನೆಗಳು ಕೆಲವು ಜನ ಜಾತಿ ಆಧಾರದ ಮೇಲೆ ನಿರಾಕರಣೆ ಮಾಡ್ತಾರೆ. ಇನ್ನು ಕೆಲವು ಜನ ಬಾಡಿಗೆ ಜಾಸ್ತಿ ಕೇಳ್ತಾರೆ. ಹೀಗೆಲ್ಲ ಆಗಿ ತೊಂದರೆಗಳಾಗ್ತವೆ. ಅದಕ್ಕೋಸ್ಕರ ಇಲ್ಲಿನೂ ಕೂಡ ಕ್ವಾರ್ಟರ್ಸ್ಗೆ ಒಂದು ಫೌಂಡೇಶನ್ ಆಗ್ತಕ್ಕಂಥದ್ದು ಮಾಡಿ ಒಂದು 40 ಕ್ವಾರ್ಟರ್ಸ್ ಕೂಡ ಕಟ್ತೇವೆ. ಮುಂದಿನ ವರ್ಷದಲ್ಲಿ ಮುಡಿಗೇಶನಲ್ಲಿ ಕೂಡ ಇದೇ ತರ ಒಂದು 40 ಕ್ವಾರ್ಟರ್ಸ್ ಅನ್ನ ಕಟ್ಟಿಸ್ಬೇಕು ಅಂತ ಹೇಳಿ ನಾನು ಕಟ್ಟಿಸಿದ್ದೀನಿ. ಒಡವನಹಳ್ಳಿನಲ್ಲಿ ಒಳ್ಳೆ ಕ್ವಾರ್ಟರ್ಸ್ಗಳಿದ್ದಾವೆ. ಅದೇ ತರ ಎಲ್ಲೆಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿ ಕ್ವಾರ್ಟರ್ಸ್ಗಳದ್ದು ಕಡ್ಡಾಯವಾಗಿ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಿದ್ದೀರಾ. ಈಗ ಬಡವನಹಳ್ಳಿಯಲ್ಲಿ ಮಾಡಿದ್ದೀವಿ, ಮಧುಗಿರಿ ಟೌನಲ್ಲಿ ಮಾಡ್ತಾ ಇದ್ದೀವಿ, ಮತ್ತೆ ನೆಕ್ಸ್ಟ್ ಮುಡಿಗೇಶನಲ್ಲಿ ಕೂಡ ಬೇಕಾಗ್ತದೆ ಅಂತಕ್ಕಂಥದ್ದಿದೆ. ಅದನ್ನು ಕೂಡ ಮಾಡಿಸುವಂಥದ್ದು ಕೆಲಸ. ಯಾರು ಬಂದು ನಮ್ಗೆ ಕ್ವಾರ್ಟರ್ಸ್ ಮಾಡಿಸಿ ಸರ್ ಅಂತ ಪೊಲೀಸರು ಯಾರು ಅರ್ಜಿ ಕೊಡಲ್ಲ. ಇಲ್ಲಿ ಪೊಲೀಸ್ ಸ್ಟೇಷನ್ ವಾಸ್ತು ಕಟ್ಟಬೇಕು ಸರ್ ಅಂತ ಅಂದ್ರೆ ಈ ಶ್ರೀನಿವಾಸ್ ಬಂದು ಒಂದ್ಸತಿ ಹೇಳಿ ಎಲ್ಲ ಸೋರ್ತಾಕ ಸರ್ ಅದು ಅಲ್ವಾ, ಸೋರ್ತಾ ಇದ್ದೆ ನಾನು ಮೇಲೆ ಟಾನ್ಬಲ್ ಹಾಕ್ಬಿಡೋದಕ್ಕೆ ಅಂತ ಹೇಳಿದ್ದೀನಿ. ಅಂದ್ರೆ ತಮಾಷೆಗೆ ಹೇಳಿದ್ದೆ ಅಷ್ಟೇ. ಸರಿ, ಅದನ್ನ ಗಮನದಲ್ಲಿ ಇಟ್ಕೊಂಡು ಸುಮಾರು ಒಂದು 3 ವರ್ಷದ ಮೇಲೆ ಹಾಕ್ಬಿಟ್ಟಿತ್ತು ಬಿಲ್ಡಿಂಗ್. ಅದು ಬಹಳ ಪುರಾತನವಾದ ಬ್ರಿಟಿಷ್ನವ್ರ ಕಾಲದಲ್ಲಿ ಕಟ್ಟಿರುವಂಥದ್ದು. ಅದು ಒಂದು ಹೊಸ ಬಿಲ್ಡಿಂಗು. ಈಗ ನಿಮ್ಮ ಕೊಡಗೇನಹಳ್ಳಿಗೆ ಈ ಬಿಲ್ಡಿಂಗ್ ಒಂದು ಪೊಲೀಸ್ ಸ್ಟೇಷನ್ ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ಕೂಡ ಕಟ್ಟಿದ್ದಾರೆ. ಸೊಸೈಟಿ ಬಿಲ್ಡಿಂಗು ಚೆನ್ನಾಗಿ ಈಗ ಹೊಸದಾಗಿ ಬೆಸ್ಕಾಂ KEB ಕೂಡ ಅಲ್ಲಿ ಬಂದು ಇಳಿದು ಫಸ್ಟ್ ಅಲ್ಲಿ ಹೋಗೋದು ಒಳಗಡೆಗೆ ಹೋಗಿ ಅಲ್ಲಿ ಟೇಲ್ಕಿ ಕತ್ತರಿಸ್ತಾರೆ. ಅಲ್ಲಿ ಕತ್ತರಿಸಿ ಅಲ್ಲಿಂದ ನಡ್ಕೊಂಡು ಇಲ್ಲಿ ತನಕ ಬರ್ತಾರೆ. ಅದಕ್ಕೋಸ್ಕರ ಅಲ್ಲಿ ಬಂದು ಇಳಿತಿದ್ದಂಗೆ ನಾಗಸ್ವರ ಇಡಬೇಕು. ಮತ್ತೆ ಇಲ್ಲಿ ಬರೋವರೆಗೂ ಕೂಡ ಅದೇ ನಾಗಸ್ವರದಲ್ಲೇ ನಡ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ಟೇಪು ಕತ್ತರಿಸ್ತಾರೆ. ಒಳಗಡೆ ಎಲ್ಲ ಒಂದು ನೋಡಿ ಏನೇನು ವ್ಯವಸ್ಥೆ ಇದೆ ಅನ್ನೋದು ನೋಡಿ ಆಮೇಲೆ ಅಲ್ಲೇ ಸಭಾ ಕಾರ್ಯಕ್ರಮವನ್ನು ಕೂಡ ಅಲ್ಲೇ ಮಾಡತಕ್ಕಂಥದ್ದು ಹೇಳಿ ಈಗಾಗಲೇ ವಿಷಯ ಮಾಡಿದ್ದಾರೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅಂತ ಹೇಳಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶಿಸ್ತುಬದ್ಧವಾಗಿ ನಡ್ಕೋಬೇಕು ಅಷ್ಟೇ. ಬೇರೆ ಇನ್ನೇನಿಲ್ಲ. ಅಷ್ಟು ಮಾಡಿದ್ರೆ ನಮ್ಮ ಊರಿಗೆ ಗೌರವ ಬರ್ತಂಗ. ನಾವಲ್ಲಿ ಸರಿಯಾಗಿ